ಶ್ಯಾಡೋ ಬೀಳ್ತೈತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದ್ರ ಕಟಿಂಗ್ ವಿಡಿಯೋನ ನನ್ನ ಚಾನಲಲ್ಲಿ ಇದೆ. ಕಟಿಂಗ್ ವಿಡಿಯೋ ಯಾರು ನೋಡಿಲ್ಲ ಹೋಗಿ ಒಂದ್ಸಲ ನೋಡ್ಕೊಂಬನ್ನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಡಿಸೈನರ್ ಬ್ಲೌಸ್ನ ಹೇಗೆ ಹೊಲಿಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈಗ ಕಟಿಂಗ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು. ಹಿಂದ್ಗಡೆ ಬ್ಯಾಕ್ ಪಾರ್ಟ್ನ ನಾನಿವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬಂದು ಪ್ರಿನ್ಸ್ ಕಟ್ ಬರುತ್ತೆ ಫ್ರಂಟಲ್ಲಿ, ಹಾಗೆ ಬ್ಯಾಕಲ್ಲಿ ಬೋಟ್ ನೆಕ್ ಬಂದು ನೋಡಿ ಆ ಥರ ಬೋಟ್ ನೆಕ್ ಬಂದು ಕೆಳಗಡೆ ಫುಲ್ಲು ಓಪನ್ ಬರುತ್ತೆ. ಓಪನ್ ಬರೋ ಜಾಗದಲ್ಲಿ ಟ್ಯಾಗ್ ಬರುತ್ತೆ. ಸೊ ನಾವಲ್ಲಿ ಮಧ್ಯ ಓಪನ್ ಇದೆ ನೋಡಿ ಬೋಟ್ ನೆಕ್ ಹತ್ರ, ಅಲ್ಲಿ 2 ಬಟನ್ಸ್ ಬರುತ್ತೆ. ಇವಾಗ ಈ ಥರ ಸ್ಟಿಚ್ನ ಹಾಕೊಬೇಕು. ಬಟನ್ ಬರೋ ಕಡೆ ನಾವು ಸ್ಟಿಚ್ ಹಾಕೋಬಾರ್ದು. ಬೇರೆ ಇನ್ನು 2 ಕಡೆ 3 ಕಡೆ ಸ್ಟಿಚ್ ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಈ ಥರ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿ ಅದನ್ನು ಪಟಾಯಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹೀಗೆ ಸಣ್ಣ ಸಣ್ಣ ನ್ಯಾಚ್ ಹೊಡ್ಕೊಂಡು ನನ್ನ ಚಾನಲ್ನ ವಿಸಿಟ್ ಮಾಡಿ ಫ್ರೆಂಡ್ಸ್. ಮಿಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಡಿಸೈನಿಂಗ್ ಬ್ಲೌಸ್ಗಳಾಗಿರ್ಬೋದು, ಮಾಡಲಿಂಗ್ ಬ್ಲೌಸ್ಗಳಾಗಿರ್ಬೋದು, ಎಲ್ಲ ಥರದ ಬ್ಲೌಸ್ ಸ್ಟಿಚ್ಚಿಂಗ್, ಕಟ್ಟಿಂಗ್, ಎಂಬ್ರಾಯ್ಡ್ರಿ ಮಾಡೋದು ಎಲ್ಲ ಥರದ ವೀಡಿಯೋಸ್ಗಳು ಕೂಡ ಹಾಕಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ಎಲ್ಲ ನೋಡಿ ವೀಡಿಯೋಸು ಎಲ್ಲ. ಅದರಲ್ಲೂ ಟೈಲರ್ಗಳಾಗಿದ್ರಂತೂ ತುಂಬ ಹೆಲ್ಪ್ಫುಲ್ ವೀಡಿಯೋಸ್ಗಳಿದೆ ನೋಡಿ. ಈ ಥರ ಮೇಲ್ಗಡೆನೂ ಕೂಡ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇದೇ ಥರ 2 ಪಾರ್ಟ್ ಕೂಡ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ. ಅಂದರೆ ಬ್ಯಾಕ್ ಸೈಡ್ದೇ, ಇದು ಬ್ಯಾಕ್ ಬಟನ್ ಬರೋದ್ರಿಂದ ಬ್ಯಾಕ್ದು 2 ಪಾರ್ಟ್ಸ್ ಇರುತ್ತೆ ನೋಡಿ. ಈ ಥರ ರೌಂಡು ಫುಲ್ಲು ರನ್ನಿಂಗ್ ಸ್ಟಿಚ್ ಎಲ್ಲ ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ. ಈಗ ಇವಾಗೆಲ್ಲ ಟ್ರೆಂಡಲ್ಲಿದೆ ಫ್ರೆಂಡ್ಸ್ ಈ ಥರ ಬ್ಲೌಸು ಕೆಳಗಡೆ ಟ್ಯಾಗ್ ಕಟ್ಕೊಳ್ಳೋದು ನೋಡಿ. 1 ಸೈಡ್ ಸ್ಟಿಚ್ ಆಯಿತು. ನಾನು ಇನ್ನೊಂದು ಪಾರ್ಟ್ ಎತ್ಕೊಂಡು ಅದನ್ನು ಕೂಡ ಇವಾಗ ಫಸ್ಟು ಇನ್ನರಲ್ಲಿ ಸ್ಟಿಚ್ ಮಾಡಿ ನ್ಯಾಚ್ ಹೊಡ್ಕೊಂಡು ಮತ್ತೆ ಅದನ್ನು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಇವಾಗ ಬ್ಯಾಕ್ದು 2 ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ಅದು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊತೀನಿ. ಈಗ ಮೇಲ್ಗಡೆ ಉಕ್ಪಟ್ಟಿ ಮತ್ತು ದಾರಪಟ್ಟಿನ ಹಾಕ್ಕೊಬೇಕು. ಅಲ್ಲಿ 2 ಬಟನ್ಸ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್, 2 ಉಕ್ಸ್ ಬರುತ್ತೆ ನೋಡಿ. ಇವಾಗ ಈ ಥರ ಬರುತ್ತೆ. ಡೌನಲ್ಲಿ ಟ್ಯಾಗ್ ಬರುತ್ತೆ. ಇವಾಗ ಅಲ್ಲಿಗೆ ಉಕ್ಪಟ್ಟಿ ಮತ್ತು ದಾರಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ.
ನೋಡಿದ್ರಲ್ಲ, ಇವಾಗ ನಾನು ಉಕ್ಪಟ್ಟಿ ಮತ್ತು ದಾರಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಎತ್ತಿಟ್ಬಿಟ್ಟು ಫ್ರಂಟ್ ಪಾರ್ಟ್ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸೈಡ್ ಪಾರ್ಟ್ಗಳನ್ನ ಫಸ್ಟು ನಾನು ಹೀಗೆ ಸ್ಟಿಚ್ ಮಾಡ್ಕೊಂಬಿಡ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಜೊತೆ ಲೈನಿಂಗ್ ಫ್ಯಾಬ್ರಿಕ್ನ. ನೋಡಿ ಫ್ರೆಂಡ್ಸ್, ಇದ್ರದ್ದು ಕಟ್ಟಿಂಗ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಕಟ್ಟಿಂಗ್ ವಿಡಿಯೋ ನೋಡ್ಕೊಂಬನ್ನಿ. ಆವಾಗ ಇದು ಸ್ಟಿಚ್ಚಿಂಗ್ದು ಕೂಡ ನಿಮಗೆ ಅರ್ಥ ಆಗುತ್ತೆ. ಅದನ್ನು ನೋಡಿ ಈ ಸ್ಟಿಚಿಂಗ್ ವಿಡಿಯೋನು ನೋಡಿದಾಗ ನೀವು ಈ ಬ್ಲೌಸ್ನ ಕ್ಲಿಯರಾಗಿ ನೀವು ನೀಟಾಗಿ ಸ್ಟಿಚ್ ಮಾಡ್ಬೋದು. ಇದು ಫ್ರಂಟ್ ಪಾರ್ಟಲ್ಲೇ ಸೈಡ್ ಪಾರ್ಟ್ ಬರುತ್ತೆ. ಈಗ ಎರಡನ್ನೂ ನಾನು ಲೆಫ್ಟ್ ಮತ್ತು ರೈಟ್ದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಸೆಂಟ್ರ್ ಪಾರ್ಟು ಸ್ವಲ್ಪ ಅಂದರೆ ಮಧ್ಯದಲ್ಲಿ ಬರುತ್ತಲ್ಲ ನೆಕ್ಕು, ಅದನ್ನು ಇವಾಗ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈಗ ಇದನ್ನು ಕೂಡ ನಾನು ಪಟಾಯಿಸಿ ಸ್ಟಿಚ್ ಮಾಡ್ಕೊತೀನಿ. ಸ್ಟಾರ್ಟಿಂಗು ನೋಡಿ, ಅಂದರೆ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಟು ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಟು ಸ್ಟಿಚ್ ಹಾಕೋತಾ ಇದ್ದೀನಿ, 1/2 ಇಂಚ್ ಗ್ಯಾಪ್ ಬಿಟ್ಟು. ನೋಡಿ ಫ್ರೆಂಡ್ಸ್, ಇದಕ್ಕೆ ಯಾವುದೇ ಥರದ ಕ್ಯಾನ್ವಾಸ್ ಏನು ಯೂಸ್ ಮಾಡ್ದೇನೆ ನಾನು ಒಂದು ಡಿಸೈನರ್ ಬ್ಲೌಸ್ನ ನೀಟಾಗಿ ಸ್ಟಿಚ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಕ್ಯಾನ್ವಾಸು ಅದು ಎಲ್ಲ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹಾಗೇನೂ ಕೂಡ ನಾವು ಡಿಸೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ನೋಡಿ, ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಬಿಟ್ಟು ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಈ ನ್ಯಾಚ್ ಹೊಡ್ಕೊತಾ ಇದ್ದೀನಲ್ಲ, ಈ ನ್ಯಾಚ್ ಹೊಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ ಅಂದರೆ ನಿಮ್ಗದು ಸೀದಾ ಮಾಡ್ಕೊಂಡಾಗ ಶೇಪ್ ಕರೆಕ್ಟಾಗಿ ಕೂರಲ್ಲ. ಕೆಲವರು ಪಾಪ ಇವಾಗ ನನ್ನ ಹತ್ರ ಬರೋರೆ ಹೊಸ್ದಾಗಿ ಈಗ ಟೈಲರಿಂಗ್ ಕಲಿಯೋರು, ಅಕ್ಕ ಈ ನ್ಯಾಚ್ ಹೊಡ್ಕೊಳ್ಳೋದೇ ಮರ್ತೋಗುತ್ತೆ ಕಣಕ್ಕ, ಹಂಗೆ ಉಲ್ಟಾ ಮಾಡಿ ಸ್ಟಿಚ್ ಮಾಡಿಬಿಟ್ಟಿರ್ತೀವಿ, ಅದು ಹೆಂಗೆಂಗೋ ಬಂದಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಪಾಪ. ನಾನು ಕೇಳಿ ಹೇಗ್ರೋ ಮರಿತೀರಾ, ಅದನ್ನು ನೀಟಾಗಿ ನೋಡ್ಕೊಂಡು ನ್ಯಾಚ್ ಹೊಡಿದ್ರೇ ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀವಿ ಆ ಶೇಪ್ನ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತೀನಿ. ನೋಡಿ ಈಗ ನೆಕ್ ಯಾವ ಥರ ಡಿಸೈನ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈಗ ನೆಕ್ ಪೋರ್ಷನ್ನು ಸ್ಟಿಚಿಂಗ್ ಆಯಿತು. ಇವಾಗ ಸುತ್ತ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತೀನಿ. ನೋಡಿದ್ರಲ್ಲ, ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಈ ಥರ ಈ ಪೋರ್ಷನ್ನ ಹೀಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಬೇಕು. ನಾನು ಇದಕ್ಕೆಲ್ಲ ಡಬಲ್ ಸ್ಟಿಚ್ ಹಾಕೋತೀನಿ ಫ್ರೆಂಡ್ಸ್. ಯಾವುದೇ ಪಾರ್ಟ್ನ ನಾವು ಅಟ್ಯಾಚ್ ಮಾಡುವಾಗ ಡಬಲ್ ಸ್ಟಿಚ್ ಹಾಕೊಳ್ಳೋದೇ ಉತ್ತಮ. ನೋಡಿ ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಂಡೆ. ಇವಾಗ ಈ ಕಡೆ ಪೋರ್ಷನ್ದ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ, ಅಟ್ಯಾಚ್ ಮಾಡಿ ಇದಕ್ಕೂ ಕೂಡ ನಾನು ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇವಾಗ ಕೆಳಗಡೆ ಬಾಟಮಲ್ಲಿ ಅದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡು ಅದರಲ್ಲಿ ಸ್ಟಿಚ್ ಹಾಕಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇದ್ರ ಜೊತೆ ನಾನು ಬ್ಯಾಕ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊತೀನಿ, ಶೋಲ್ಡರ್ ಅಟ್ಯಾಚ್ನ. ಫಸ್ಟು ಫ್ರಂಟ್ ಪಾರ್ಟ್ನ ಸೀದಾ ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಬಿಟ್ಟು ಶೋಲ್ಡರಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ
ಎರಡೂ ಸೈಡ್ ಕೂಡ ಹೀಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇವಾಗ ಸ್ಲೀವು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಪಫ್ ಸ್ಲೀವ್ ಬಂದಿದೆ, ಅದು ಕೂಡ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ಸ್ಲೀವ್ಗೆ ಅವರು ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ, ಸೊ ನಾನು ಲೈನಿಂಗ್ ಕೊಡ್ತಾ ಇಲ್ಲ. ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿದೆ, ಅದನ್ನು ಹಾಫ್ ಆನ್ ಇಂಚು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪಫ್ ಶೇಪ್ ಎಕ್ಸ್ಟ್ರಾ ಶೇಪ್ ಕೊಟ್ಕೊಂಡಿರೋದನ್ನ ನಾನು ಸಣ್ಣ ಸಣ್ಣ ಫಿಲ್ಟ್ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಫಿಲ್ಟ್ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ನೋಡಿ, ಈ ಥರ ಶೇಪ್ ಬಂದಿದೆ. ನೋಡಿ, ಈ ಥರ ಪಫ್ ಬಂದಿದೆ. ಇದೇ ಥರ ಇನ್ನೊಂದು ಸ್ಲೀವ್ನು ಸ್ಟಿಚ್ ಮಾಡಿಕೊಂಡು ಇವಾಗ ಎರಡೂ ಸ್ಲೀವ್ನ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟ್ ಜೊತೆ. ನೋಡಿ, ಈಗ ಎರಡೂ ಸ್ಲೀವ್ನು ಅಟ್ಯಾಚ್ ಮಾಡಿಬಿಟ್ಟು, ನಾನು ಸ್ಲೀವ್ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್, ಸೆಂಟ್ರರಿಂದ ಸ್ಟಾರ್ಟ್ ಮಾಡಿ ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ಮತ್ತೆ ಎಂಡ್ ಪಾಯಿಂಟಿಗೆ ಬಂದು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಂಡ್ ಪಾಯಿಂಟ್ಗೆ ಹೋಗಿ ಮತ್ತೆ ಶೋಲ್ಡರ್ ಸೆಂಟರ್ ಪಾಯಿಂಟಿಗೆ ಬಂದೇ ಸ್ಲೀವ್ ಅಟ್ಯಾಚಿಂಗ್ನ ಎಂಡ್ ಮಾಡ್ತೀನಿ. ಸೊ ಡಬಲ್ ಸ್ಟಿಚ್ ಆಗ್ತಾಗಿರುತ್ತೆ. ಇವಾಗ ನೋಡಿದ್ರಲ್ಲ ಪಫ್ ಸ್ಲೀವ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಇವಾಗ ಸೈಡ್ ಪೋರ್ಷನ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ಅಟ್ಯಾಚ್ ಮಾಡಿಕೊಂಡು ಇದನ್ನು ಫಿಟ್ಟಿಂಗ್ ಮಾಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಫುಲ್ ಬಾಡಿ ಅಟ್ಯಾಚ್ ಮಾಡಿ ಹಿಂದ್ಗಡೆ ಟ್ಯಾಗ್ ಕೂಡ ಹಾಕಿ ಹುಕ್ಸ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಪಫ್ ಸ್ಲೀವ್ ಎಷ್ಟು ನೀಟಾಗಿ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಬಂದಿದೆ, ಹಿಂದೆಗಡೆ 2 ಬಟನ್ಸ್ ಬಂದು ಕೆಳಗಡೆ ಟ್ಯಾಗ್ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಒಂದು ಕಮೆಂಟ್ ಹಾಕಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.